ನಮಸ್ತೆ ವೀಕ್ಷಕರೇ, ಎಜೆ ಹಾಸ್ಪಿಟಲ್ ಪ್ರೆಸೆನ್ಸ್ ಆರೋಗ್ಯ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಡ್ಕ. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂತಹ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಲಿಕ್ಕಿದ್ದೇವೆ. ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು, ಎಷ್ಟು ವಯಸ್ಸಾದ ಮೇಲೆ ಮಹಿಳೆಯರಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ, ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚೋದು ಹೇಗೆ, ಹಾಗೆ ಇದನ್ನು ತಡೆಗಟ್ಟಬಹುದಾದ ಕ್ರಮ ಹೇಗೆ, ಈ ಎಲ್ಲದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡ್ಕೊಂಡು ಬರೋಣ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ಲಿಕ್ಕಿರುವವರು ಎಜೆ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಹಿಮಾ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತಿನ ಒಂದು ಟಾಪಿಕ್ ಗರ್ಭಕಂಠದ ಕ್ಯಾನ್ಸರ್ ಅನ್ನೋಂಥ ವಿಚಾರದ ಬಗ್ಗೆ ಹೆಚ್ಚಾಗಿ ಮಾತಾಡ್ಲಿಕ್ಕಿದ್ದೇವೆ. ಮೊದಲದಾಗಿ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು? ಗರ್ಭಕೋಶದ ಕೆಳಗಿನ ಭಾಗವನ್ನು ನಾವು ಗರ್ಭಕಂಠ ಅಂತ ಕರಿತೇವೆ. ಆ ಜಾಗದಲ್ಲಿ ಜೀವಕೋಶಗಳು ಅನಿಯಮಿತವಾಗಿ ಬೆಳೆಯೋದನ್ನ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದು ಮುಖ್ಯ ಕಾರಣ ಏನಂದ್ರೆ HPV ವೈರಸ್ ಅಂತ ಏನ್ ಹೇಳ್ತೇವೆ, ಅದು ಮುಖ್ಯ ಕಾರಣ ಆಗಿರ್ತದೆ. ಸೊ 99% ಆಫ್ ದ ಕ್ಯಾನ್ಸರ್ ಆ HPV ವೈರಸ್ ಇಂದ ಕಂಡು ಬರುವಂತದ್ದು. ಯೂಶಲಿ ಗರ್ಭಕಂಠದ ಕ್ಯಾನ್ಸರ್ ಒಂದ್ ದಿನದಲ್ಲಿ ಅಥವಾ ಒಂದ್ ತಿಂಗಳಲ್ಲಿ ಆತರ ಬರುವಂತದ್ದಲ್ಲ. ಯೂಶಲಿ HPV ಇನ್ಫೆಕ್ಷನ್ ಆಗಿ 10 ರಿಂದ 20 ವರ್ಷಗಳ ನಂತರ ಈ ಕಾಯಿಲೆ ಕಂಡು ಬರ್ತದೆ ಆ ಜಾಗದಲ್ಲಿ. ಸೊ ಇದಕ್ಕಿಂತ ಮುಂಚೆ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಅಂತ ನಾವೇನ್ ಹೇಳ್ತೇವೆ, ಸರ್ವೈಕಲ್ ಇಂಟ್ರಾಎಪಿಥೆಲಿಯಲ್ ನಿಯೋಪ್ಲೇಸಿಯಾ, ಅದು ಸ್ಕ್ರೀನಿಂಗ್ ಮಾಡೋದ್ರಿಂದ ಅಥವಾ ಪ್ಯಾಪ್ಸ್ಮಿಯರ್ ಅಥವಾ HPV DNA ಟೆಸ್ಟಿಂಗ್ ಅಂತೇನಿದೆ, ಅದು ಮಾಡೋದ್ರಿಂದ ಅದನ್ನು ಕಂಡು ಹಿಡಿಬಹುದು ನಾವು ಮೊದಲನೇದಾಗಿ. ಸೊ ಅದರಿಂದ ಸ್ಕ್ರೀನಿಂಗ್ ಬಹಳ ಮುಖ್ಯ ಆಗ್ತದೆ ಈ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ. ಓಕೆ ಡಾಕ್ಟರ್, ಈಗ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ಎಷ್ಟು ಏಜ್ ನಂತರ ಕಾಣಿಸಿಕೊಳ್ಳುತ್ತೆ ಮಹಿಳೆಯರಲ್ಲಿ? ಇದರಲ್ಲಿ 2 ಏಜ್ ಆಫ್ ಪೀಕ್ಸ್ ಇರ್ತದೆ. ಮೊದಲನೇದು 35 ರಿಂದ 50 ವರ್ಷದ ತನಕ, ಇನ್ನೊಂದು 55 ರಿಂದ ಅಥವಾ 60 ರಿಂದ 65 ವರ್ಷದ ತನಕ. ಯೂಶಲಿ ಮುಟ್ಟು ನಿಂತ ಮೇಲೆ ಸಹ ಕೆಲವು ಸತಿ ಕಂಡು ಬರ್ತದೆ ಕೆಲವು ಪೇಷಂಟ್ಸ್ ಗಳಲ್ಲಿ. ಸೊ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ಈಗ ಹೆಚ್ಚಾಗಿ ಕಾಣಿಸಿಕೊಳ್ಳಿಕ್ಕೆ ಏನಾದ್ರೂ ಕಾರಣ ಇದೆಯಾ ಪರ್ಟಿಕ್ಯುಲರ್ ಆಗಿ? ಮೇನ್ ರೀಸನ್ ಏನಂತಂದ್ರೆ HPV ವೈರಸ್ ಇಂದ ಮುಖ್ಯ ಕಾರಣ HPV ವೈರಸ್ ಇರುವಂತದ್ದು, ಮತ್ತೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಯಾರು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಇರ್ತದೆ, ಮತ್ತೆ ಆ ಜಾಗವನ್ನ ಕ್ಲೀನ್ ಆಗಿ ಇಡೋದಿಲ್ಲ, ಮತ್ತೆ HIV ಅಥವಾ ಎನಿ ಅದರ್ ಇಮ್ಯುನೋ ಕಾಂಪ್ರಮೈಸ್ಡ್ ಸ್ಟೇಟ್ಸ್ ಇರೋವರೆಗೆ ಇದು ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ. ಓಕೆ ಡಾಕ್ಟರ್, ಈಗ ಯೂಶಲಿ ನಿಮ್ಗಾದ್ರೆ ಕೆಲವೊಂದು ಸ್ಕ್ರೀನಿಂಗ್ ಆಗಿರ್ಬೋದು, ಟೆಸ್ಟ್ಗಳಾಗಿರ್ಬೋದು, ಈ ರೀತಿಯಲ್ಲಿ ಗೊತ್ತಾಗತ್ತೆ. ಯೂಶಲಿ ನೀವು ಡಾಕ್ಟರ್ಸ್ ಆಗಿರೋದ್ರಿಂದ ಈ ಕ್ಯಾನ್ಸರ್ ಅನ್ನುವಂತಹ ವಿಷಯವನ್ನ ನೀವು ಬೇಗ ತಿಳ್ಕೊಳ್ತೀರಾ ಕೆಲವೊಂದಷ್ಟು ಟೆಸ್ಟ್ಗಳಿಂದ. ಈಗ ಜನಸಾಮಾನ್ಯರಿಗೆ ಅಂದ್ರೆ ನಮ್ಗಳಿಗೆ ಯೂಶಲಿ ಗೊತ್ತಾಗೋದಿಲ್ಲ ಯಾವ ರೀತಿ ಕೆಲವೊಂದಷ್ಟು ಕಾಯಿಲೆ ಬಂದ್ರೆ ಯಾವ ರೀತಿ ಇರತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಈಗ ನೀವು ಹೇಳಿದ್ರಿ 30 ರಿಂದ ನಂತರ ಬರುವಂತಹ ಕಾಯಿಲೆ ಇದು ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳಿ. ಸೊ ಮಹಿಳೆಯರಿಗೆ ಇದು ಯೂಶಲಿ ಅವರಿಗೆ ಗೊತ್ತಾಗ್ಬೇಕಿದ್ರೆ ಏನ್ ಮಾಡ್ಬೇಕು? ಯೂಶಲಿ ತಿಂಗಳು ಮುಟ್ಟೇನಾಗ್ತದೆ, ಋತುಸ್ರಾವ ಅಂತ ನಾವು ಹೇಳ್ತೇವೆ, ಅದಾಗುವಾಗ ತುಂಬಾ 10 ದಿನಕ್ಕಿಂತ ಜಾಸ್ತಿ ಆಗುವಂತದ್ದು, ಅಥವಾ 2 ಮುಟ್ಟುಗಳ ಮಧ್ಯದಲ್ಲಿ ಬ್ಲೀಡಿಂಗ್ ಆಗುವಂತದ್ದು, ತುಂಬಾ ಬಿಳಿ ರಕ್ತಸ್ರಾವ ಬಿಳಿ ಮುಟ್ಟು ಹೋಗುವಂತದ್ದು, ಅದ್ರ ಜೊತೆಗೆ ತುಂಬಾ ವಾಸನೆ ಇರುವಂತದ್ದು, ಆ ಜಾಗದಲ್ಲಿ ತುರ್ಕೆ ಬರುವಂತದ್ದು, ಕೆಲವರಿಗೆ ಹೊಟ್ಟೆ ಮತ್ತೆ ಕೆಳಗಿನ ಭಾಗದಲ್ಲಿ ನೋವು ಆತರ ಏನಾದ್ರು ಬಂದ್ರೆ ತಕ್ಷಣ ಸ್ತ್ರೀ ರೋಗ ತಜ್ಞರಲ್ಲಿ ತೋರಿಸೋದು ಮುಖ್ಯ. ಕೆಲವು ಸತಿ ಏನಾಗ್ತದೆ, ಕಾಯಿಲೆ ಮುಂದಿನ ಹಂತಕ್ಕೆ ಹೋದಾಗ ಕಾಲಲ್ಲಿ ಊತ ಬರುವಂತದ್ದು, ಮೂತ್ರ ಹಾಗೆ ಮೋಷನ್ ಮಾಡೋದ್ರಲ್ಲಿ ತೊಂದರೆ ಬರುವಂತದ್ದು, ಇದು ಕೂಡ ಲಕ್ಷಣಗಳು ಇರ್ತದೆ ಗರ್ಭಕಂಠದ ಕ್ಯಾನ್ಸರ್. ಓಕೆ ಡಾಕ್ಟರ್, ಈಗ ಅವರಿಗೆ ಏನಾದ್ರೂ ಈ ಸಮಸ್ಯೆ ಕಾಣಿಸಿಕೊಂಡಾಗ ತಕ್ಷಣ ಅವರು ನಿಮ್ಮ ಹತ್ರ ಬರ್ತಾರೆ, ಅಂದ್ರೆ ಡಾಕ್ಟರ್ ಹತ್ರ ಬರ್ತಾರೆ. ಸೊ ಯಾವ ರೀತಿಯಂತಹ ಚಿಕಿತ್ಸೆ ಇರುತ್ತೆ ಈಗ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ಗೆ? ಈಗ ಸ್ಟೇಜ್ 1 ಅಥವಾ ಸ್ಟೇಜ್ 2 ಆಗಿ ಬಂದ್ರೆ ಯೂಶಲಿ ಸರ್ಜರಿ ಮತ್ತೆ ರೇಡಿಯೇಷನ್ ಇಂದ ಪೂರ್ತಿ ಗುಣಪಡಿಸಬೇಕಾಗ್ತದೆ. ಇನ್ನು ಸ್ಟೇಜ್ 3 ಅಂಡ್ ಸ್ಟೇಜ್ 4 ಅಂತ ಹೇಳ್ತೇವೆ. ಇದು ಫಿಗೋ ಕ್ಲಾಸಿಫಿಕೇಶನ್ ಅಂತ ಮಾಡ್ತೇವೆ. ಸ್ಟೇಜ್ 4 ಅಲ್ಲಿ A ಅಂಡ್ B ಇರ್ತದೆ. A ಅಂದ್ರೆ ಆ ಜಾಗದಲ್ಲಿ ಸುತ್ತಲಿನ ಅಂಶಗಳಿಗೆ ಅದು ಹರಡಿದೆ ಅಂತ ಅರ್ಥ. ಸೊ ಹಾಗೆ ಇರುವಾಗ ಸಹ ಯೂಶಲಿ ಸ್ಟೇಜ್ 3 ಸ್ಟೇಜ್ 4 ನಾವು ರೇಡಿಯೇಷನ್ ಮತ್ತೆ ಕೀಮೋಥೆರಪಿಯಿಂದ ಕಾಯಿಲೆನ ಗುಣಪಡಿಸಬೇಕಾಗ್ತದೆ. ಈಗ ಸ್ಟೇಜ್ 4B ಅಂತ ಹೇಳಿದ್ರೆ ಕಾಯಿಲೆ ಆ ಜಾಗದಲ್ಲಿ ಮಾತ್ರ ಇಲ್ಲ, ಬೇರೆ ಕಡೆಗೆ ಹರಡಿದೆ, ಶ್ವಾಸಕೋಶಕ್ಕೆ ಹೋಗಿದೆ ಅಥವಾ ಮೂಳೆಗಳಿಗೆ ಹೋಗಿದೆ, ಏನಾದ್ರೂ ಇರ್ತದೆ. ಆಗ ಇರುವಾಗ ಮೇನ್ ಟ್ರೀಟ್ಮೆಂಟ್ ಏನಿದೆ, ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ, ಆ ಥರ ಇರುವಂಥದ್ದು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಈಗ. ಓಕೆ ಡಾಕ್ಟರ್, ಈಗ ಈ ಒಂದು ಏನು ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥ ಕಾಯಿಲೆಗೆ ಸರ್ಜರೀಸ್ ಬಿಟ್ರೆ ಬೇರೆ ಯಾವುದೇ ರೀತಿಯ ಔಷಧಿಗಳು ಇಲ್ವಾ? ಸ್ಟೇಜ್ 1 ಸ್ಟೇಜ್ 2 ಅದೇ ಹೇಳಿದಾಗೆ ಅದಕ್ಕೆ ಸರ್ಜರಿ ಮುಖ್ಯ ಚಿಕಿತ್ಸೆ ಇರ್ತದೆ. ಬಟ್ ಸ್ಟೇಜ್ 3 ಅಂಡ್ ಸ್ಟೇಜ್ 4 ಬಂದಾಗ ಅದಕ್ಕೆ ಮುಖ್ಯ ಟ್ರೀಟ್ಮೆಂಟ್ ರೇಡಿಯೇಷನ್ ಥೆರಪಿ ಆಗಿರ್ತದೆ, ಅದ್ರ ಜೊತೆಗೆ ಕೀಮೋಥೆರಪಿ ಇರ್ತದೆ. ಸೊ ಬೇರೆ ಬೇರೆ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಈಗ ಅವೈಲೇಬಲ್ ಇದೆ. ಓಕೆ ಡಾಕ್ಟರ್, ಈಗ ಗರ್ಭಕಂಠದ ಕ್ಯಾನ್ಸರ್ ಬಂದ ತಕ್ಷಣ
ಈಗ ಮಹಿಳೆಯರು ಏನ್ ಮಾಡ್ಬೇಕು ತಕ್ಷಣಕ್ಕೆ? ಹತ್ತಿರದ ಮಹಿಳೆಯರ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸಬಹುದು. ಅದು ಟೆಸ್ಟ್ ಮಾಡಿ ನೋಡ್ಬೇಕಾಗ್ತದೆ. ಟೆಸ್ಟ್ ಮಾಡಿ ನೋಡಿದಾಗ ಇದರ ಬಯೋಪ್ಸಿ ಅಥವಾ MRI ಸ್ಕ್ಯಾನ್ ಅಥವಾ CT ಮಾಡ್ಬಿಟ್ಟು ನೋಡ್ಬೇಕಾಗ್ತದೆ ಕಾಯಿಲೆ ಯಾವ ಹಂತದಲ್ಲಿದೆ ಅಂತ. ಅದ್ರ ಮೇಲೆ ಮುಂದಿನ ಟ್ರೀಟ್ಮೆಂಟ್ ಡಿಸಿಷನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಈಗ ನೀವು ಕಾಯಿಲೆಯನ್ನ ಪತ್ತೆ ಹಚ್ಚಲಿಕ್ಕೆ ಕೆಲವೊಂದು ಹೇಳಿದ್ರೆ ಬಯೋಪ್ಸಿ ಅಥವಾ CT ಸ್ಕ್ಯಾನ್ ಈ ತರ ಎಲ್ಲ ಮಾಡುವಾಗ ನಿಮ್ಗೆ ಯಾವ ರೀತಿ ಗೊತ್ತಾಗತ್ತೆ? ಅಂದ್ರೆ ಯೂಶಲಿ ಮೇನ್ ಆಗಿ ಏನಂದ್ರೆ ಅದು ಸರ್ವೈಕಲ್ ಇಂಟ್ರಾಎಪಿಥೆಲ್ ನಿಯೋಪ್ಲೇಸಿಯಾ ಅಂತ ಹೇಳಿದೆ. ಅದು ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಅಂದ್ರೆ ಇನ್ನು ಕ್ಯಾನ್ಸರ್ ಆಗಿ ಅದು ಪರಿವರ್ತನೆ ಆಗ್ಲಿಲ್ಲ. ಇದು ಯೂಶಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಮೂಲಕ ಗೊತ್ತಾಗ್ತದೆ. ಪ್ಯಾಪ್ಸ್ಮಿಯರ್ ಅಂತ ಏನ್ ಹೇಳ್ತೇವೆ ಆ ಸ್ಕ್ರೀನಿಂಗ್ ಟೆಸ್ಟ್ ಮೂಲಕ ನಮ್ಗೆ ಗೊತ್ತಾಗ್ತದೆ. ಸೊ ಎಲ್ಲ ಮಹಿಳೆಯರು ಅಟ್ಲೀಸ್ಟ್ 25 ವರ್ಷ ಆದ್ಮೇಲೆ ಪ್ರತಿ 3 ವರ್ಷಕ್ಕೊಮ್ಮೆ ಅಥವಾ 5 ವರ್ಷಕ್ಕೊಮ್ಮೆ ಆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸೋದು ಅವಶ್ಯಕತೆ ಆಗಿರ್ತದೆ. ಆಫ್ಟರ್ 30 ಇಯರ್ಸ್ ಮಾಡಿದ್ರೆ ಬೆಟರ್. ಇನ್ನೊಂದು HPV DNA ಟೆಸ್ಟಿಂಗ್ ಅಂತ ಇದೆ. ಇದು ಮಾಡಿಸೋದಾದ್ರೆ ಎರಡು ಒಟ್ಟಿಗೆ ಮಾಡಿಸೋದು, ಪ್ಯಾಪ್ಸ್ಮಿಯರ್ ಮತ್ತು HPV ಎರಡು ಒಟ್ಟಿಗೆ ಮಾಡಿಸೋದಾದ್ರೆ ಅದು ಪ್ರತಿ 5 ವರ್ಷಕ್ಕೊಮ್ಮೆ ಮಾಡಿಸಿದ್ರೆ ಒಳ್ಳೆದ್ದು. ಸೊ ಅದು ಮಾಡಿಸಿದಾಗ ಏನಾಗ್ತದೆ, ನಮ್ಗೆ ಏನಾದ್ರು ಅದು ಪ್ರೀ ಕ್ಯಾನ್ಸರಸ್ ಲೀಷನ್ ಅಂತ ನಾನೇನು ಹೇಳಿದೆ ಅದೇನಾದ್ರೂ ಡಯಾಗ್ನೋಸ್ ಆದ್ರೆ ಅದು ಜಸ್ಟ್ ಒಂದು ಸರ್ಜರಿ ಅಥವಾ ಕೋನೈಸೇಷನ್ ಅಂತ ಎಲ್ಲ ಇರ್ತದೆ, ಅದು ಟ್ರೀಟ್ಮೆಂಟ್ ಇಂದ ಪೂರ್ತಿ ಗುಣಪಡಿಸಬಹುದಾಗ್ತದೆ. ಇನ್ನು ಪ್ಯಾಪ್ಸ್ಮಿಯರ್ ಅಲ್ಲೇ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಅಂತ ಗೊತ್ತಾದಾಗ ನಾವು ಯೂಶುವಲಿ MRI ಅಥವಾ CT ಸ್ಕ್ಯಾನ್ ಮಾಡಿಬಿಟ್ಟು ಯಾವ ಹಂತದಲ್ಲಿದೆ ಕಾಯಿಲೆ ಅಂತ ನಾವು ಕಂಡುಹಿಡ್ತೇವೆ. ಅದ್ರ ಮೇಲೆ ಮುಂದಿನ ಟ್ರೀಟ್ಮೆಂಟ್ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ HPV ಮತ್ತು ಪ್ಯಾಪ್ಸ್ಮಿಯರ್ ಅಂತ ಹೇಳಿ. ಸೊ ಇದಕ್ಕೆ ಏನು ಡಿಫ್ರೆನ್ಸ್ ಏನು ಇದ್ರದ್ದು? ಯೂಶುವಲಿ ಪ್ಯಾಪ್ಸ್ಮಿಯರ್ ಅಂದ್ರೆ ಅದು ಗರ್ಭಕಂಠದ ಮೇಲಿನ ಭಾಗದಿಂದ ಅದರ ಜೀವಕೋಶ ತೆಗೆದ್ಬಿಟ್ಟು ಪರೀಕ್ಷೆ ಮಾಡಿ ನೋಡುವಂತದ್ದು, ಅಲ್ಲಿ ಕ್ಯಾನ್ಸರ್ ಕಾಯಿಲೆ ತೊಂದರೆ ಇದೆಯಾ ಇಲ್ವಾ ಅನ್ನೋಂಥದ್ದು. ಇನ್ನೊಂದು HPV ಅಂದ್ರೆ ಯೂಶುವಲಿ ಅದೇ ನಾನು ಹೇಳಿದಾಗೆ ಸರ್ವೈಕಲ್ ಕ್ಯಾನ್ಸರ್ಗೆ ಮುಖ್ಯ ಕಾರಣ HPV ವೈರಸ್ ಇಂದ ಅದಾಗುವಂಥದ್ದು. ಸೊ ಆ HPV DNA ಏನಾದ್ರು ಅದರಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡಿ ನೋಡುವಂಥದ್ದು HPV DNA ಟೆಸ್ಟಿಂಗ್. ಸೊ ಅದರಿಂದ ಇದೆರಡು ಮುಖ್ಯ ಸ್ಕ್ರೀನಿಂಗ್ ಮೆಥಡ್ ಆಗಿರ್ತದೆ ಸರ್ವೈಕಲ್ ಕ್ಯಾನ್ಸರ್. ಹಾಗಿದ್ರೆ ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ಇದೆರಡೇ ಮೆಥಡ್ ಅಲ್ಲಿ ನೀವು ಫೈಂಡ್ ಔಟ್ ಮಾಡುವಂಥದ್ದು ಅಥವಾ ಬೇರೆ ಮೆಥಡ್ಸ್ ಕೂಡ ಇದೆಯಾ? ಇದೆರಡು ಮುಖ್ಯವಾಗಿರುವಂಥದ್ದು. ಇದು ಸ್ಕ್ರೀನಿಂಗ್ ಮೆಥಡ್ಸ್ ಅಂತ ನಾವು ಹೇಳ್ತೇವೆ. ಮತ್ತೆ ರುಟೀನ್ ಆಗಿ ಅಲ್ಟ್ರಾಸೌಂಡ್ ಅಥವಾ ಏನಾದ್ರು ಟೆಸ್ಟ್ ಮಾಡುವಾಗ ಅದರಲ್ಲಿ ಕೆಲವು ಸತಿ ಗೊತ್ತಾಗ್ತದೆ. ನೀವಾಗ್ಲೇ ಹೇಳಿದ್ರಿ ಡಾಕ್ಟರ್, ಒಂದು HPV ಅದು ಏನು ವೈರಸ್ ಆದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ಗೆ 3 ಇಯರ್ಸ್ಗೊಮ್ಮೆ ಎಲ್ಲ ಮಹಿಳೆಯರು ಕಡ್ಡಾಯವಾಗಿ ಒಂದು ಆಫ್ಟರ್ 30 ಇಯರ್ಸ್ ಅವರು ಒಂದು ಸ್ಕ್ರೀನಿಂಗ್ ಮಾಡ್ಕೊಳ್ಳಿ ಅಥವಾ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಿದ್ರಿ. ವ್ಯಾಕ್ಸಿನ್ ಇರುವಂತದ್ದು ಯೂಶಲಿ 30 ವರ್ಷ ಮೇಲೆ ಅಲ್ಲ, ಅದು ಸ್ಟಾರ್ಟ್ ಲೈಂಗಿಕ ಕ್ರಿಯೆ ಶುರುವಾಗಿಂತ ಮುಂಚೆ ಹೆಣ್ಮಕ್ಳಿಗೆ ಕೊಡುವಂತದ್ದು ವ್ಯಾಕ್ಸಿನ್, HPV ವ್ಯಾಕ್ಸಿನ್ ಅಂತ ನಾವೇನ್ ಹೇಳ್ತೀವಿ. ಅದು ಯೂಶಲಿ 9 ವರ್ಷದಿಂದ 14 ವರ್ಷದ ಹೆಣ್ಮಕ್ಳಿಗೆ, ಈಗ ಗಂಡ್ಮಕ್ಳಿಗೆ ಕೂಡ ಕೊಡ್ಬೋದು. ಸೊ ಅದು 2 ಡೋಸಸ್ ಇರ್ತದೆ. 9 ರಿಂದ 14 ವರ್ಷದ ಹೆಣ್ಮಕ್ಳಿಗೆ, 15 ವರ್ಷದಿಂದ 26 ವರ್ಷದವರೆಗೆ 3 ಡೋಸಸ್ ಕೊಡ್ಬೇಕಾಗ್ತದೆ. ಸೊ ಈಗ 45 ವರ್ಷ ತನಕ ಸಹ ಕೊಡ್ಬೋದು, 3 ಡೋಸಸ್ ಕೊಡ್ಬೋದು. ಅದರ ವೈದ್ಯರನ್ನ ಸಂಪರ್ಕಿಸಿ ತಗೊಳ್ಳೋದು ಒಳ್ಳೇದು. ಸೊ ಇದು ಎಲ್ಲ ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಅಂತ ಈಗ ಭಾರತ ಸರ್ಕಾರ ಅದನ್ನ ಕಡ್ಡಾಯ ರಾಷ್ಟ್ರೀಯ ಲಸಿಕೆಯಲ್ಲಿ ಇನ್ಕ್ಲೂಡ್ ಮಾಡಿದೆ. ಸೊ ತಗೊಳ್ಳೋದು ಒಳ್ಳೇದು. ಸೊ ಅಂದ್ರೆ ನೀವು ಹೇಳಿದ್ರೆ ಇದೊಂದು ಕೆಲವೊಂದಷ್ಟು ಹೆಣ್ಣು ಮಕ್ಕಳಿಗೆ ಈ ವಿಷಯ ಅಂದ್ರೆ ಗೊತ್ತೇ ಇರೋದಿಲ್ಲ, ಯಾವ ರೀತಿ ಇರುತ್ತೆ, ಯಾವ ರೀತಿ ವ್ಯಾಕ್ಸಿನ್ ಅನ್ನು ತಗೊಳ್ಬೇಕು ಅಂತ ಹೇಳಿ. ಸೊ ಈ ವ್ಯಾಕ್ಸಿನ್ ಅನ್ನ ಯಾವ ರೀತಿ ತಗೊಳ್ಬೇಕು? ಹಾಗಿದ್ರೆ ಯೂಶುವಲಿ ಅದೇ 9 ರಿಂದ 14 ವರ್ಷದವರಿಗೆ 2 ಡೋಸ್ ಇರ್ತದೆ. ಒಂದು ಇವತ್ತು ತಗೊಂಡ್ರೆ ಇನ್ನು 1-2 ತಿಂಗಳು ಬಿಟ್ಟು ಇನ್ನೊಂದು ಡೋಸ್ ಇರ್ತದೆ. 15 ರಿಂದ 26 ವರ್ಷ ಅಥವಾ 45 ವರ್ಷದವರೆಗೆ ಯಾರು ತಗೊಳ್ತಾರೆ ಅವರಿಗೆ 3 ಡೋಸಸ್ ಅಲ್ಲಿ ಸಿಗ್ತದೆ. ಸೊ ಒಂದು ಇವತ್ತು ತಗೊಂಡ್ರೆ ಇನ್ನೊಂದು 1 ತಿಂಗಳು ಬಿಟ್ಟು ಇನ್ನೊಂದು 6 ತಿಂಗಳು ಬಿಟ್ಟು ಕೊಡುವಂಥದ್ದು. ಹಾಗೆ 3 ಡೋಸ್ ಆಫ್ ವ್ಯಾಕ್ಸಿನ್ ಇರ್ತದೆ. ಓಕೆ, ಹಾಗಿದ್ರೆ ಅವರಿಗೆ ಯಾವ ಸಮಯದಲ್ಲೂ ಬೇಕಾದ್ರೂ ಬಂದು ತಗೊಳ್ಬಹುದು? ಹೌದು, ಎಲ್ಲ ಈಗ ಗವರ್ಮೆಂಟ್ ಇಂದ ಕೂಡ ಅದು ಅವೈಲೇಬಲ್ ಇದೆ, ಯಾವಾಗ ಬೇಕಾದ್ರೂ ತಗೊಳ್ಬಹುದು. ಸೊ ಇವನ್ ಪ್ರೈವೇಟ್ ಹಾಸ್ಪಿಟಲ್ ಆಲ್ಸೋ ಅಂಡ್ ಗವರ್ಮೆಂಟ್ ಎಲ್ಲ ಕಡೆ ಈಗ ಅವೈಲೇಬಲ್ ಇದೆ. ಓಕೆ ಡಾಕ್ಟರ್, ಈಗ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಅಂತ ಏನು ಬಂದ್ಮೇಲೆ ಸೊ ಇದಕ್ಕೆ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ? ಅಂದ್ರೆ ನೀವು ಹೇಳಿದ್ರೆ ಆಗ್ಲೇ ಸರ್ಜರೀಸ್ ಎಲ್ಲ ಮಾಡಬೇಕು ಅಂತ ಹೇಳಿ. ಈ ಸರ್ಜರೀಸ್ ಎಲ್ಲ ಮಾಡಿದ್ಮೇಲೆ ಎಷ್ಟು ದಿನ ಬೇಕಾಗತ್ತೆ ಕ್ಯೂರ್ ಆಗ್ಲಿಕ್ಕೆ? ಒಂದು ಸರ್ಜರಿ ಮಾಡಿದ ತಕ್ಷಣ ಅದನ್ನ ನಾವು ಪರೀಕ್ಷೆಗೆ ಕಳಿಸ್ತೇವೆ. ಸೊ ಯೂಶುವಲಿ ಏನಾಗ್ತದೆ, ಜಸ್ಟ್ ಸರ್ಜರಿ ಕೆಲವು ಸತಿ ಏನಾಗ್ತದೆ, ಸರ್ಜರಿ ಮಾಡಿದ್ಮೇಲೂ ರೇಡಿಯೇಷನ್ ಮತ್ತೆ ಕಿಮೋಥೆರಪಿ ಕೊಡುವಂತ ಅವಶ್ಯಕತೆ ಇರ್ತದೆ. ಸೊ ಯೂಶುವಲಿ ಸರ್ಜರಿ ಮಾಡಿ 1 ವಾರ ಅಥವಾ ಹಾಗೆ ರಿಪೋರ್ಟ್ಸ್ ಬರ್ತದೆ, ಅದು ನೋಡ್ಬಿಟ್ಟು ಮುಂದಿನ ಟ್ರೀಟ್ಮೆಂಟ್ ಏನಂತ ಡಿಸಿಷನ್ ಮಾಡ್ಬೋದು. ಸೊ ಯೂಶುವಲಿ ಸ್ಟೇಜ್ 1 ಅಂಡ್ ಸ್ಟೇಜ್ 2 ಅಲ್ಲಿ ಸರ್ಜರಿಯ ಮುಖ್ಯ ಟ್ರೀಟ್ಮೆಂಟ್ ಆಗಿರ್ತದೆ. ಅದಾದ್ಮೇಲೆ ಸ್ಟೇಜ್ 2B ಅಂತ ನಾವೇನ್ ಹೇಳ್ತೀವಿ, ಅದರಿಂದ ಮತ್ತೆ ಸ್ಟೇಜ್ 4 ತನಕ ನಾವು ರೇಡಿಯೇಷನ್ ಮತ್ತೆ ಕೀಮೋಥೆರಪಿ ಕೊಡ್ತೇವೆ. ಸೊ ಅದು ಟ್ರೀಟ್ಮೆಂಟ್ ಆಗಿ ಇರ್ತದೆ. ಸೊ ಕ್ಯೂರ್ ಆಗ್ಲಿಕ್ಕೆ ಮಿನಿಮಮ್ ಆದ್ರೂ ಎಷ್ಟು ದಿನ ಬೇಕಾಗ್ಬೋದು ಆ ಪೇಷಂಟ್ಗಳಿಗೆ? ಇದು ಕ್ಯೂರ್ ಅನ್ನೋದಕ್ಕಿಂತ ಕಾಯಿಲೆ ಎಷ್ಟು ರೆಸ್ಪಾಂಡ್ ಆಗಿದೆ ಟ್ರೀಟ್ಮೆಂಟ್ಗೆ ಅಂತ ನೋಡುವಂಥದ್ದು ಯೂಶುವಲಿ ರೇಡಿಯೇಷನ್ ಮತ್ತೆ ಕೀಮೋಥೆರಪಿ ಕೊಟ್ಟಾಗ. ಸೊ ಸರ್ಜರಿಯಲ್ಲಿ ಪೂರ್ತಿಯಾಗಿ ಗರ್ಭಕಂಠ ಮತ್ತೆ ಗರ್ಭಕೋಶ ಪೂರ್ತಿಯನ್ನ ತೆಗೆದು ಪರೀಕ್ಷೆಗೆ ಕಳಿಸಿರ್ತಾರೆ.
ಓಕೆ ಡಾಕ್ಟರ್, ಈಗ ಒಂದು ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ಮಹಿಳೆಯರಿಗೆ ಏನೋ ಸಮಸ್ಯೆ ಕಾಣಿಸಿಕೊಂಡ ನಂತರ ಅವರ ಲೈಫಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಲಿಕ್ಕೆ ಶುರು ಆಗುತ್ತೆ ಅಂತ ಹೇಳಿ? ಒಂದು ಅಂದ್ರೆ ಬಿಳಿ ಮುಟ್ಟು ಆಗುವಂಥದ್ದು. ತುಂಬಾ ಸತಿ ಬಿಳಿ ಯೂಶಲಿ ಏನಾಗ್ತದೆ, ಮುಟ್ಟಾಗೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ದಿನ ಮುಂಚೆ ಹಾರ್ಮೋನಲ್ ಚೇಂಜಸ್ ನ ಬಿಳಿ ಮುಟ್ಟಿರ್ತದೆ. ಬಟ್ ಇವರಲ್ಲಿ ಏನಾಗ್ತದೆ, ಯಾವಾಗ್ಲೂ ಬಿಳಿ ಮುಟ್ಟು ಹೋಗ್ತಿರ್ತದೆ, ಮತ್ತೆ ಅದು ತುಂಬಾ ವಾಸನೆ ಭರಿತವಾಗಿರ್ತದೆ. ಮತ್ತೆ ಋತುಚಕ್ರದ ಮಧ್ಯೆ ತುಂಬಾ ರಕ್ತ ಹೋಗ್ತಾ ಇರ್ತದೆ. ಸೊ ಪೀರಿಯಡ್ಸ್ ಮಧ್ಯ ಮಧ್ಯದಲ್ಲೂ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಸೊ ಅದು ಒಂದು. ಮತ್ತಿನ್ನೊಂದು ಅಂದ್ರೆ ಸೊಂಟ ನೋವು, ಹೊಟ್ಟೆ ನೋವು, ಆ ತರ ಎಲ್ಲ ಸಿಂಪ್ಟಮ್ಸ್ ಇರ್ತದೆ. ಸೊ ಇಂಥದೆಲ್ಲ ಸಿಂಪ್ಟಮ್ಸ್ ಬಂದಾಗ ನಿಮ್ಮನ್ನ ವೈದ್ಯರಲ್ಲಿ ಕಾಣಿಸೋದು ಅವಶ್ಯಕ ಆಗುತ್ತೆ. ಓಕೆ ಡಾಕ್ಟರ್, ಈ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ಮಹಿಳೆಯರ ಜೀವಕ್ಕೆ ಏನಾದ್ರೂ ಅಪಾಯಕಾರಿ ಆಗಬಹುದಾ? ಅದು ಸ್ಟೇಜ್ 4B ನಾನೇನ್ ಹೇಳಿದೆ, ಕಾಯಿಲೆ ಅಲ್ಲಿ ಇಲ್ಲ ಬೇರೆ ಕಡೆ ಹರಡಿದೆ ಅನ್ನುವಾಗ ಆಗ ಜೀವಕ್ಕೆ ಅಪಾಯ ಆಗುವಂತ ಚಾನ್ಸಸ್ ಇರ್ತದೆ. ಇರುತ್ತೆ. ಓಕೆ ಡಾಕ್ಟರ್, ಈಗ ಏನು ಗರ್ಭಕಂಠದ ಕ್ಯಾನ್ಸರ್ ಬಂದ್ಮೇಲೆ ಯಾವ ಟ್ರೀಟ್ಮೆಂಟ್ ಆದ ನಂತರ ಕಂಪ್ಲೀಟ್ ಆಗಿ ಕ್ಯೂರ್ ಆದ್ಮೇಲೆ ಮತ್ತೆ ಆ ಕ್ಯಾನ್ಸರ್ ಅನ್ನೋದ ಕಾಯಿಲೆ ಕಾಣಿಸಿಕೊಳ್ಳೋ ಚಾನ್ಸಸ್ ಇದೆಯಾ? ಕೆಲವು ಸತಿ ಕಾಯಿಲೆ ಪೂರ್ತಿ ಗುಣಮುಖ ಹಾಗೆ ಇರುವಂತ ಚಾನ್ಸಸ್ ಕೂಡ ಇರ್ತದೆ. ಇನ್ನೊಂದ್ಸತಿ ಪೂರ್ತಿ ಗುಣಮುಖ ಆಗಿರ್ತದೆ, ಇನ್ನೊಂದ್ಸತಿ ಕೆಲವು ಸತಿ ಬರುವಂತ ಚಾನ್ಸಸ್. ಯಾತಕ್ಕಾಗಿ ಬರುವಂತ ಚಾನ್ಸಸ್ ಇರುತ್ತೆ? ಮೇ ಬಿ ಅದು ಇನ್ಫೆಕ್ಷನ್ ಇಂದ ಕೂಡ ಆಗಿರ್ಬೋದು. ಇನ್ನೊಂದೇನಂದ್ರೆ ನಮ್ದು ಲೈಫ್ ಸ್ಟೈಲ್ ಚೇಂಜಸ್ ಇಂದ, ಈಗ ಧೂಮಪಾನ ಮಾಡುವಂಥದ್ದು ಅಥವಾ ಒಬೆಸಿಟಿ ಬೊಜ್ಜು ಇರುವಂಥದ್ದು, ಅದೆಲ್ಲ ಕಾರಣಗಳಿಂದ ಮುಖ್ಯ ಕಾರಣಗಳು ಇದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಗರ್ಭಕೋಶ ಕ್ಯಾನ್ಸರ್ಗೆ ಇದು ಕೂಡ ಇದೆ. ಸೊ ಇದರಿಂದ ಇದು ಕಂಟಿನ್ಯೂ ಮಾಡಿದ್ರೆ ಆಗ ಮತ್ತೆ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರ್ತದೆ. ಹಾಗಾದ್ರೆ ಡಾಕ್ಟರ್, ಇದನ್ನ ಈಗ ಗರ್ಭಕಂಠದ ಕ್ಯಾನ್ಸರ್ ಬರಲೇಬಾರ್ದು ಅಂತ ಹೇಳಿಕ್ಕೆ ಆಗೋದಿಲ್ಲ, ಅದು ಯಾರಿಗೆ ಬರ್ತದೆ ಅಂತ ಗೊತ್ತೂ ಇಲ್ಲ. ಸೊ ಏನಾದ್ರೂ ಮಹಿಳೆಯರಿಗೆ ಆಫ್ಟರ್ 30 years ಅವರು ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ಬರಬಾರ್ದು ಅನ್ನುವಂಥದ್ದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ, ಅಥವಾ ಏನಾದ್ರೂ ತಡಿಲಿಕ್ಕೆ ಏನಾದ್ರೂ ಕ್ರಮ ಇದೆಯಾ? ಯೂಶಲಿ ನಾನು ಹೇಳಿದೆ ಸ್ಕ್ರೀನಿಂಗ್ ಅಂತ ಏನ್ ಹೇಳ್ತೇವೆ, ಅದರಿಂದ ಬರ್ದೇ ಇರೋಗೆ ಅಲ್ಲ, ಅರ್ಲಿ ಸ್ಟೇಜ್ ಅಲ್ಲಿ ನಾವು ಕಂಡು ಹಿಡಬೇಕಾಗ್ತದೆ. ಬರ್ದೇ ಇರಬಾರ್ದು ಅನ್ನೋದಕ್ಕೆ HPV ವ್ಯಾಕ್ಸಿನೇಷನ್ ಹೇಳಿದೆ, ಅದು ತಗೊಳ್ಬೇಕಾಗ್ತದೆ. ಸೊ ಅದನ್ನ ಚಿಕ್ಕ ಹೆಣ್ಮಕ್ಳಲ್ಲಿ ಕೊಟ್ರೆ ಅದು ಒಳ್ಳೇದು. ಮತ್ತೆ ಇನ್ನೊಂದು ಏನಂದ್ರೆ ಲೈಂಗಿಕ ಕ್ರಿಯೆ ಇರುವಾಗ ಸುರಕ್ಷತೆಯನ್ನ ಮಾಡುವಂಥದ್ದು, ಮತ್ತೆ ಇನ್ಫೆಕ್ಷನ್ ಬರ್ದಿರಂಗೆ ನೋಡ್ಕೊಂತದ್ದು, ಅದೆಲ್ಲ ಮಾಡೋದ್ರಿಂದ ಕಾಯಿಲೆ ಬರ್ದಿರಂಗೆ ನೋಡ್ಕೊಬಹುದು. ಇನ್ನೊಂದು ಸ್ಕ್ರೀನಿಂಗ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಈ ಆಹಾರ ಪದ್ಧತಿ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗತ್ತೆ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ಗೆ? ಬೊಜ್ಜು ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಆಹಾರ ಪದ್ಧತಿ ಕೂಡ ಮುಖ್ಯ ಆಗ್ತದೆ. ಜಂಕ್ ಫುಡ್ ತಿನ್ನುವಂಥದ್ದು ಅಥವಾ ಬೇರೆ ಹೊರಗಡೆ ಆಹಾರಗಳು, ಅದರಿಂದ ಕೂಡ ಈ ಕ್ಯಾನ್ಸರ್ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿದೆ. ಅದರಿಂದ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದಾಗ್ತದೆ. ಹಾಗಿದ್ರೆ ಈಗ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ಈ ಕಾಯಿಲೆಗೆ ಯಾರಾದ್ರೂ ತುತ್ತಾದ್ರೆ ಈ ಮಹಿಳೆಯರು, ಸೊ ಮಕ್ಕಳ ಸಂತಾನೋತ್ಪತ್ತಿಗೆ ಏನಾದ್ರೂ ಸಮಸ್ಯೆ ಆಗುವಂತ ಚಾನ್ಸಸ್ ಇದೆಯಾ? ಅದೇ ಸ್ಟೇಜ್ 1 ಅಂಡ್ ಸ್ಟೇಜ್ 2 ಅಲ್ಲಿ ನಾವೇನ್ ಸರ್ಜರಿ ಮಾಡ್ತೀವಿ ಅಂತ ಹೇಳ್ತೀವಿ, ಅವಾಗ ನಾವು ನೋಡ್ಬೇಕಾಗ್ತದೆ. ಯೂಶುವಲಿ ಅದ್ರ ಬಗ್ಗೆ ನಾವು ಕೌನ್ಸಿಲಿಂಗ್ ಕೊಡ್ತೇವೆ, ಹೇಗೆ ಅದನ್ನ ತಡೆಗಟ್ಟಬಹುದು ಅಂತ. ಸೊ ಹಾಗಿರುವಾಗ ಸರ್ಜರಿಯಲ್ಲಿ ಮಾಡುವಾಗ ನೋಡ್ತೇವೆ. ಮತ್ತೆ ರೇಡಿಯೇಷನ್ ಮತ್ತೆ ಕೀಮೋಥೆರಪಿ ಆಗುವಾಗ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ಓಕೆ ಡಾಕ್ಟರ್, ಈಗ ನೀವಾಗಲೇ ಹೇಳಿದ್ರಿ HPV. ಈಗ HPV ಈ ಗರ್ಭಕಂಠದ ಕ್ಯಾನ್ಸರ್ಗೆ ಹೇಗೆ ರಿಲೇಟ್ ಆಗತ್ತೆ ಅಂತ? ಇದು ವೈರಸ್ ಇನ್ಫೆಕ್ಷನ್ ಇಂದ ಆಗುವಂಥದ್ದು ಗರ್ಭಕಂಠದ ಕ್ಯಾನ್ಸರ್. ಸೊ ಏನಾಗ್ತದೆ ಅಂದ್ರೆ ಈ ವೈರಸ್ ಅಲ್ಲಿ E6 and E7 ಪ್ರೋಟೀನ್ಸ್ ಅಂತ ಏನಿರ್ತದೆ, ಅದು ನಮ್ಮ ಜೀವಕೋಶದ P53 ಮತ್ತೆ RBG ಅಂತ ಏನಿದೆ ಅದನ್ನ ಹೋಗಿ ಕೊಲ್ತದೆ. ಆಗ ಏನಾಗ್ತದೆ, ಆ ಜಾಗದಲ್ಲಿ ಆ ಜೀವಕೋಶಗಳು ತುಂಬಾ ಬೆಳವಣಿಗೆ ಆಗಿ ಗರ್ಭಕಂಠದ ಕ್ಯಾನ್ಸರ್ ಬರ್ತದೆ. ಸೊ ಇದರಿಂದ ಒಂದು ಮುಖ್ಯ ಕಾರಣ ಆಗ್ತದೆ, HPV ಮುಖ್ಯ ಕಾರಣ ಆಗ್ತದೆ. ಯೂಶುವಲಿ 99% ಆಫ್ ದ ಸರ್ವೈಕಲ್ ಕ್ಯಾನ್ಸರ್ ಈ HPV ತೊಂದರೆಯಿಂದನೇ ಆಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ವರ್ಲ್ಡ್ ಅಲ್ಲಿ ಈಗ ಎಷ್ಟು ಜನ ಈಗ ತುತ್ತಾಗಿರ್ಬೋದು ಈ ಒಂದು ಗರ್ಭಕೋಶದ ಕ್ಯಾನ್ಸರ್ಗೆ? ಈಗ 1 ಲಕ್ಷ ಪಾಪ್ಯುಲೇಷನ್ ಅಲ್ಲಿ ಅಟ್ಲೀಸ್ಟ್ 18 ಜನ ತುತ್ತಾಗಿರ್ತಾರೆ ಈ ತೊಂದರೆಗೆ. ಸೊ ಯಾತಕ್ಕಾಗಿ ಇದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಅಂದ್ರೆ, ಈಗ ಹೇಳಿದ್ರೆ ಲೈಂಗಿಕ ಸಂಪರ್ಕದಿಂದ, HIV ಇನ್ಫೆಕ್ಷನ್ ಇಂದ ಯೂಶುವಲಿ ಆಗುವಂಥದ್ದು, ಮತ್ತೆ ಧೂಮಪಾನ ಅಥವಾ ಬೇರೆ ಬೊಜ್ಜು ಇರುವಂಥದ್ದು, ಮತ್ತೆ ಬೇರೆ ತೊಂದರೆಗಳಿಂದ ಈ ಬರ್ತದೆ, ಅಂದ್ರೆ ಕ್ಯಾನ್ಸರ್ ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಸೊ ಹಾಗಾದ್ರೆ ಆಫ್ಟರ್ 30 years ಅಲ್ಲಿ ಎಲ್ಲಾ ಮಹಿಳೆಯರು ಕೂಡ ಸುರಕ್ಷಿತವಾಗಿ ಇರಬೇಕು. ಅಂಡ್ ಅದಕ್ಕಿಂತ ಮುಂಚಿನ ಅಂದ್ರೆ 30 years ಗಿಂತ ಮುಂಚಿನ ಮಹಿಳೆಯರು ಯೂಶಲಿ ಹೆಚ್ಚಾಗಿ HPV ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಒಂದು ಹೆಲ್ದಿ ಲೈಫ್ ಸ್ಟೈಲ್, ಮತ್ತೊಂದು ಸುರಕ್ಷಿತ ಲೈಂಗಿಕ ಸಂಪರ್ಕ, ಮತ್ತೆ ಬೇರೆ ಏನಾದ್ರು ಆದಷ್ಟು ಬೇಗ ತೊಂದರೆಗಳು ಕಾಣಿಸಿದ್ರೆ ಅದನ್ನ ಆದಷ್ಟು ಬೇಗ ಪರೀಕ್ಷೆ ಮಾಡಿಸುವಂಥದ್ದು, ಈ ಎಲ್ಲದನ್ನು ಮಾಡೋದ್ರಿಂದ ಕಾಯಿಲೆ ಬಾರದಿರೋಗೆ ತಡೆಗಟ್ಟಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಈ ಒಂದು ನಮ್ಮ ಎಪಿಸೋಡ್ ಅಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಒಂದು ಜನರಿಗೆ ಏನಾದ್ರೂ ಸಂದೇಶ ಕೊಡೋದಿದ್ರೆ ಏನ್ ಕೊಡ್ತೀರಿ? ಒಂದು
ಇದೊಂದು ಕಾಯಿಲೆ ಬರ್ದಿರೋಂಗೆ ತಡೆಗಟ್ಟುವಂತ ತೊಂದರೆ. ಸೊ ಅದರಿಂದ HPV ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಮತ್ತೆ ಸ್ಕ್ರೀನಿಂಗ್ ಮಾಡಿಸೋದ್ರಿಂದ ಅಂದ್ರೆ ಪ್ಯಾಪ್ ಸ್ಮಿಯರ್ ಮತ್ತೆ HPV DNA ಟೆಸ್ಟಿಂಗ್ ಮಾಡಿಸೋದ್ರ ಈ ಕಾಯಿಲೆ ಬರ್ದಿರೋ ಹಂಗೆ ನಾವು ತಡೆಗಟ್ಟಬೇಕಾಗ್ತದೆ. ಮತ್ತೆ ಅರ್ಲಿ ಡಿಟೆಕ್ಷನ್ ಅಂದ್ರೆ ಈಗ ಸ್ಕ್ರೀನಿಂಗ್ ಮಾಡೋದ್ರಿಂದ ಮೊದಲನೇ ಸ್ಟೇಜ್ 1 ಅಲ್ಲಿ ಅಥವಾ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಇರುವಾಗವೇ ನಮ್ಗೆ ಗೊತ್ತಾಗ್ತದೆ ಕಾಯಿಲೆ. ಆಗ ಸಿಂಪಲ್ ಟ್ರೀಟ್ಮೆಂಟ್ ಇಂದ ಈ ಕಾಯಿಲೆನ ಗುಣಪಡಿಸಬಹುದಾಗ್ತದೆ. ಸೊ ಲಸಿಕೆ ತಗೊಳ್ಳುವಂಥದ್ದು ಮತ್ತೆ ಅರ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ಈ ಕಾಯಿಲೆನ ನಾವು ಸಂಪೂರ್ಣವಾಗಿ ಗುಣಪಡಿಸಬಹುದು. ಓಕೆ ಡಾಕ್ಟರ್, ಇವತ್ತಿನ ಒಂದು ಸಂಚಿಕೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಜನರಿಗೆ ಯಾವ ರೀತಿ ಅರ್ಥ ಆಗುತ್ತೆ ಆ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀರಾ. ಸೊ ಅಭಿಮತ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದ. ಓಕೆ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ ಗರ್ಭಕಂಠದ ಕ್ಯಾನ್ಸರ್. ಇನ್ನೊಂದು ಹೊಸ ವಿಷಯದೊಂದಿಗೆ ಹೊಸ ಸಂಚಿಕೆಯಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.